ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಸುರಿಮಳೆ ಆಗುವ ಮುನ್ನ 21 ಶುಭ ಸಂಕೇತಗಳು ಕಾಣಿಸಿಕೊಳ್ತವೆ. ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಸಮಯ ಬಂದಾಗ ಪ್ರಕೃತಿಯು ಕೆಲವು ವಿಶೇಷ ಸಂಕೇತಗಳನ್ನು ನೀಡುತ್ತದೆ. ಈ 21 ಶುಭ ಸಂಕೇತಗಳು ಯಾವಾಗಲೂ ಗಮನಿಸಬೇಕಾದವು, ಏಕೆಂದರೆ ಇವು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಬದಲಾವಣೆಯ ಸೂಚನೆಯನ್ನು ನೀಡುತ್ತವೆ. ಇದರ ಜೊತೆಗೆ ಇದು ಮಾತಾ ಲಕ್ಷ್ಮಿ ಶೀಘ್ರದಲ್ಲಿ ನಿಮ್ಮ ಮನೆಗೆ ಆಗಮಿಸುವ ಸಂಕೇತವಾಗಿದೆ. ಹಿಂದೂ ಧರ್ಮದಲ್ಲಿ ಮಾತಾ ಲಕ್ಷ್ಮಿಯನ್ನು ಧನದ ದೇವತೆ ಎಂದು ಪರಿಗಣಿಸಲಾಗುತ್ತೆ. ಯಾರ ಮೇಲೆ ಮಾತಾ ಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಕಾಣೋದೇ ಇಲ್ಲ. ಮಾತಾ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಜನರು ಮನೆಯಲ್ಲಿ ವಿವಿಧ ಉಪಾಯಗಳನ್ನು ಮಾಡ್ತಾರೆ. ಯಾವ ಮನೆಯಲ್ಲಿ ಮಾತಾ ಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಅಲ್ಲಿ ಕೆಲವು ಶುಭ ಸಂಕೇತಗಳು ಕಾಣಿಸಿಕೊಳ್ತವೆ. ಆ ಶುಭ ಸಂಕೇತಗಳ ಏನೆಂದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವು ಕೂಡ ಮಾತಾ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಲಕ್ಷ್ಮೀ ಮಾತಾ ಅಂತ ಕಾಮೆಂಟ್ ಮಾಡಿ. ಒಂದು ಕೈಯಲ್ಲಿ ತುರಿಕೆಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈ ಅಥವಾ ಮಹಿಳೆಯ ಎಡಗೈ ಏನಾದರೂ ತುರಿಕೆ ಆರಂಭ ಆಯಿತು ಅಂದ್ರೆ ಇದು ಶುಭ ಮತ್ತು ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದರ ಅರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರ ಆಗ್ತಾ ಇವೆ ಅಂತ ಅರ್ಥ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗಲಿದೆ. ಇನ್ನು ಎರಡನೇದು, ಶಂಖದ ಧ್ವನಿ ಕೇಳಿಸುವುದು. ಬೆಳಿಗ್ಗೆ ಎದ್ದು ತಕ್ಷಣ ಶಂಖದ ಧ್ವನಿ ಏನಾದರೂ ಕೇಳಿಸ್ತು ಅಂತಂದ್ರೆ ಇದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯ ಸಂಕೇತ ಅಂತಾನೆ ಪರಿಗಣಿಸಲಾಗುತ್ತೆ. ಇದು ನಿಮ್ಮ ಕೆಟ್ಟ ಸಮಯವು ಒಳ್ಳೆಯ ಸಮಯಕ್ಕೆ ಬದಲಾಗಲಿದೆ ಎಂಬುದರ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆ ಎಂದು ಸಿಗಬಹುದು ಅಂತ ಸೂಚನೆ ಕೊಡುತ್ತೆ. ಇನ್ನು ಮೂರನೇದು, ಕಪ್ಪು ಇರುವೆಗಳು ಮನೆಗೆ ಬರುವುದು. ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಸಾಲು ಸಾಲಾಗಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿದ್ರೆ ಮತ್ತು ಅವು ಆಹಾರದ ವಸ್ತುಗಳ ಮೇಲೆ ದಾಳಿ ಮಾಡಲು ಆರಂಭ ಮಾಡಿದರೆ ಮಾತಾ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇದು ಮನೆಗೆ ಹಣದ ಬರುವ ಒಂದು ಸಂಕೇತ ಕೂಡ ಆಗಿರಬಹುದು. ಇನ್ನು ನಾಲ್ಕನೇದಾಗಿ, ಬೆಳಿಗ್ಗೆ ಹಸುವಿನ ಆಗಮನ. ಬೆಳಿಗ್ಗೆ ನಿಮ್ಮ ಮನೆಯ ಬಾಗಿಲ ಬಳಿ ಏನಾದರೂ ಹಸು ಬಂದು ಕೂಗ್ತಾ ಇದೆ ಅಂದ್ರೆ ಅದನ್ನು ದೇವರ ಆಶೀರ್ವಾದ ಅಂತ ಪರಿಗಣಿಸಬೇಕು. ಅಂತ ಸಂದರ್ಭದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ಏನಾದರೂ ಒಂದು ತಿನ್ನೋದಕ್ಕೆ ಕೊಟ್ಟು ನಮಸ್ಕಾರ ಮಾಡಬೇಕು. ಇದರ ಅರ್ಥ ಮಹಾಲಕ್ಷ್ಮಿಯ ಸ್ವತಃ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂತ ಅರ್ಥ. ಐದನೇದಾಗಿ, ತುಳಸಿ ಗಿಡವಾಗಿ ಹಸಿರಾಗಿರುವುದು. ನಿಮ್ಮ ಮನೆಯ ತುಳಸಿ ಗಿಡವು ಒಮ್ಮೆಲೆ ಗಿಡವಾಗಿ ಮತ್ತು ಹಸಿರಾಗಿ ಏನಾದರೂ ಇದ್ದೆ ಇದು ಸಂತೋಷ ಮತ್ತು ಧನ ಸಮೃದ್ಧಿಯ ಆಗಮದ ಸಂತೋಷ. ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನ ಮತ್ತು ಸಮೃದ್ಧಿ ಬರಲಿದೆ ಅಂತ ಅರ್ಥ. ಆರನೇದಾಗಿ, ಕಸಗುಡಿಸಿಕೆ ಮತ್ತು ಲಕ್ಷ್ಮೀ ಮಾತೆಯ ಸಂಬಂಧ ತಿಳಿದವರ ಪ್ರಕಾರ ಕಸಗುಡಿಕೆ ಮತ್ತು ಲಕ್ಷ್ಮೀ ಮಾತೆಯ ನಡುವೆ ಗಾಢವಾದ ಸಂಬಂಧ ಇದೆ. ಬೆಳಿಗ್ಗೆ ಯಾರಾದರೂ ಕಸಗುಡಿಕೆಯನ್ನು ಗುಡಿಸ್ತಾ ಇರುವವರು ಕಂಡ್ರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗ್ತೀರಿ ಅಂತ ಅರ್ಥ. ಯಾರಾದರೂ ಕಸ ಏನಾದರೂ ಗುಡಿಸ್ತಾ ಇದ್ರೆ ಅದು ತುಂಬಾ ಒಳ್ಳೆಯದು. ಇನ್ನು 5 ದಿನಗಳ ಕಾಲ ಸತತವಾಗಿ ಬೆಳಿಗ್ಗೆ ಕಸಗುಡಿಕೆ ಗುಡಿಸುವವರನ್ನು ನೋಡಿದ್ರೆ ನೀವು ಎಲ್ಲ ಕಷ್ಟಗಳು ದೂರ ಆಗ್ತವೆ. ಲಕ್ಷ್ಮೀ ಮಾತಾ ಕೃಪೆ ನಿಮ್ಮ ಮೇಲೆ ಬೀಳಲಿದೆ ಅಂತ ಅರ್ಥ. ಬೆಳಿಗ್ಗೆ ಮನೆಯಿಂದ ಹೊರಗೆ ಹಣ ಸಿಗುವುದು. ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗುವ ನೆಲದ ಮೇಲೆ ಹಣ ಕಂಡು ಬಂದ್ರೆ ಇದು ಧನದ ಆಗಮನದ ಸಂಕೇತ. ಅದೇ ರೀತಿ ಬಟ್ಟೆ ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಏನಾದರೂ ಬಿತ್ತು ಅಂತಂದ್ರೆ ಇದು ಕೂಡ ತುಂಬಾ ಧನ ಪ್ರಾಪ್ತಿಯ ಸಂಕೇತ ಅಂತ ಹೇಳ್ತಾರೆ. ಇನ್ನು ಮುಖ್ಯ ದ್ವಾರದವರೆಗೆ ಮಾವಿನ ಗಿಡ ಬೆಳೆಯುವುದು. ನಿಮ್ಮ ಮನೆಯ ಮುಖ್ಯ ದ್ವಾರದವರೆಗೆ ಸ್ವಯಂಚಾಲಿತವಾಗಿ ಮಾವಿನ ಗಿಡ ಬೆಳೆದ್ರೆ ಇದು ನೀವು ಧನವಂತರಾಗಲಿದ್ರಿ ಅಂತ ಸಂಕೇತ. ಇದು ಬಹಳ ಶುಭ ಸೂಚನೆಯಾಗಿದ್ದು ನಿಮ್ಮ ಮನೆಗೆ ಶೀಘ್ರದಲ್ಲೇ ಧನದ ಆಗಮನ ಹಾಗೆ ಆಗುತ್ತೆ ಅಂತ ಸೂಚಿಸುತ್ತೆ. ಇನ್ನು 9ನೇದು, ಬೆಕ್ಕಿನ ಮರಿಗಳ ಜನ್ಮ. ನಿಮ್ಮ ಮನೆಯಲ್ಲಿ ಏನಾದರೂ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದ್ರೆ ಇದು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಅದೇ ರೀತಿ ಮೇಲ್ಛಾವಣಿಯ ಮೇಲೆ ಯಾವುದೇ ಮೌಲ್ಯಯುಕ್ತ ವಸ್ತು ಬೀಳ್ತಾ ಇದ್ರೆ ಇದನ್ನು ಕೂಡ ಒಳ್ಳೆಯ ಸಂಕೇತ ಅಂತ ಹೇಳ್ತಾರೆ. ಶಾಸ್ತ್ರಗಳ ಪ್ರಕಾರ ಯಾವುದೇ ಪಕ್ಷಿಯು ನಿಮ್ಮ ಮೇಲ್ಛಾವಣಿಯ ಮೇಲೆ ಮೌಲ್ಯಯುಕ್ತ ವಸ್ತುವನ್ನು ಬೀಳಿಸಿದ್ರೆ ಇದು ಕೂಡ ಧನ ಬರುವ ಒಂದು ಸಂಕೇತ ಅಂತ ಹೇಳ್ತಾರೆ.
ಇನ್ನು 3 ಗೋಡೆ ಹಲ್ಲಿ ಒಂದೇ ಸ್ಥಳದಲ್ಲಿ 3 ಗೋಡೆ ಹಲ್ಲಿ ಒಂದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳೋದು. ಮನೆಯಲ್ಲಿ ಒಮ್ಮೆಲೆ 3 ಗೋಡೆ ಹಲ್ಲಿ ಒಂದೇ ಸ್ಥಳದಲ್ಲಿ ಕಾಣಿಸಿಕೊಂಡ್ರೆ ಇದನ್ನ ಬಹಳ ಶುಭ ಅಂತ ಹೇಳ್ತಾರೆ. ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತ. ಗೋಡೆ ಹಲ್ಲಿಗಳು ಒಂದಕ್ಕೊಂದು ಓಡಾಡುತ್ತಿರುವುದು ಕಂಡ್ರೆ ಇದು ಮನೆಯ ಉನ್ನತಿಯ ಸಂಕೇತ. ದೀಪಾವಳಿಯ ದಿನದಂದು ತುಳಸಿ ಗಿಡದಲ್ಲಿ ಗೋಡೆ ಹಲ್ಲಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭ ಅಂತ ಹೇಳ್ತಾರೆ ಮತ್ತು ಇದು ಅಪಾರ ಧನವನ್ನ ನಮಗೆ ತಂದು ಕೊಡುತ್ತೆ. ಇನ್ನು 11ನೇದು ಬೆಳಿಗ್ಗೆ ಕಬ್ಬು ಕಾಣಿಸೋದು. ಇದು ಬೆಳಿಗ್ಗೆ ಒಮ್ಮೆಲೆ ನಿಮ್ಮ ಸುತ್ತಮುತ್ತ ಕಬ್ಬು ಏನಾದರೂ ಕಾಣಿಸ್ತಂದ್ರೆ ಇದು ಬಹಳ ಶುಭ ಸಂಕೇತ ಅಂತ ಪರಿಗಣಿಸ್ತಾರೆ. ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಮತ್ತು ಜೀವನದಲ್ಲಿ ಸಂತೋಷವನ್ನ ತರುತ್ತೆ ಅಂತ ಹೇಳ್ತಾರೆ. ಇದು ಸ್ಪಷ್ಟ ಸಂಕೇತ. ಮತ್ತು ಇನ್ನು 12ನೇದು ಮನೆಯ ಹೊರಗೆ ಕಾಣಿಸೋದು ಮಹಾಲಕ್ಷ್ಮಿಯ ವಾಹನವಾದ ಗೂಬೆ. ಈ ಗೂಬೆ ಏನಾದರೂ ಹಲವು ದಿನಗಳಿಂದ ನಿಮ್ಮ ಮನೆಯ ಹೊರಗೆ ಕಾಣಿಸ್ತಾ ಇದ್ರೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತ. ಈ ಕಾಣಿಸುವ ಜಾಗದಲ್ಲಿ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದೇ ಸಂದರ್ಭದಲ್ಲಿ ಇದು ಶೀಘ್ರದಲ್ಲೇ ಅಪಾರ ಧನವನ್ನ ಪ್ರಾಪ್ತಿಯಾಗುವಂತಹ ಒಂದು ಸಂಕೇತ. 13ನೇದು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನ ಕಾಣುವುದು ಕೂಡ. ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನ ಏನಾದರೂ ನೋಡಿದ್ರೆ ಅಂದ್ರೆ ಧನ ಪ್ರಾಪ್ತಿ ಶೀಘ್ರದಲ್ಲೇ ಆಗುತ್ತೆ ಅಂತ ಸಂಕೇತ. ಜೊತೆಗೆ ಕನಸಿನಲ್ಲಿ ದೇವಸ್ಥಾನವನ್ನ ನೋಡುವುದು ಅಥವಾ ಇದು ಕೂಡ ತುಂಬಾ ಶುಭ ಸಂಕೇತ. ಧನ ಪ್ರಾಪ್ತಿಯ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಯ ಸಂಕೇತ ಬರುತ್ತೆ. ಇನ್ನು ಕನಸಿನಲ್ಲಿ ಕೆಂಪು ಸೀರೆ ಧರಿಸಿದ ಮಹಿಳೆ ಏನಾದರೂ ಕಾಣಿಸಿದ್ರೆ ಇದು ಮಹಾಲಕ್ಷ್ಮಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಕೂಡ ಯಶಸ್ಸು ಮತ್ತು ಉನ್ನತಿಯ ಪ್ರತೀಕ. ಇನ್ನು ನಾಯಿಯು ರೊಟ್ಟಿಯನ್ನು ತಂದಿರುವುದು ಕಾಣಿಸುವುದು ಇವೆಲ್ಲ ಕೂಡ ದಾರಿಯಲ್ಲಿ ನೀವೇನಾದ್ರೂ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ನಾಯಿ ಬಂದು ಬಾಯಿಯಲ್ಲಿ ಏನಾದ್ರೂ ಶಾಕಾಹಾರಿ ಆಹಾರ ಅಥವಾ ರೊಟ್ಟಿಯನ್ನು ಏನಾದ್ರು ತಂದಿತ್ತು ಅಂತಂದ್ರೆ ಇದು ತುಂಬಾನೇ ಒಳ್ಳೆಯದು. ಮಾಂಸಾಹಾರ ಅಲ್ಲ, ಶಾಕಾಹಾರ. ಇನ್ನು 15 ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎಚ್ಚರವಾಗುವುದು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾದಾಗ ಮಾತ್ರ ನೀವು ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ 3ರಿಂದ 5 ಒಳಗೆ ನಿಮ್ಮ ನಿದ್ದೆಯಲ್ಲಿ ನೀವು ಎಚ್ಚರ ಆಗ್ತದೆ. ಇದರಿಂದ ನಿಮ್ಮ ದಿನಚರಿಯು ಸುಧಾರಣೆ ಆಗುತ್ತೆ ಮತ್ತು ಕ್ರಮೇಣ ಎಲ್ಲ ಕಷ್ಟಗಳು ದೂರ ಆಗ್ತವೆ. ಶಾಸ್ತ್ರಗಳ ಪ್ರಕಾರ ನಿಮ್ಮ ನಿದ್ದೆಯು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆದರೆ ಇದು ನಿಮ್ಮ ಜೀವನದಲ್ಲಿ ದುಃಖದ ಮೋಡಗಳು ಕರಗಿ ಎಲ್ಲ ಹೋಗ್ತವೆ ಮತ್ತು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತೆ ಎಂಬ ಒಂದು ಸಂಕೇತ. ಕನಸಿನಲ್ಲಿ ಗಿಳಿಯನ್ನು ಕಾಣುವುದು, ಕನಸಿನಲ್ಲಿ ಗಿಣಿ ಏನಾದರೂ ಕಾಣಿಸ್ತು ಅಂತಂದ್ರೆ ಇದು ಬಹಳ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದರ ಅರ್ಥ ಏನಂದ್ರೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ಕೊನೆಗೊಳ್ಳುತ್ತೆ, ಮಾತಾ ಲಕ್ಷ್ಮಿಯ ಒಂದು ಕೃಪೆ ನಿಮ್ಮ ಮೇಲೆ ಆಗುತ್ತೆ ಮತ್ತು ಧನ ಪ್ರಾಪ್ತಿಯ ಯೋಗ ಬರುತ್ತೆ. ಕನಸಿನಲ್ಲಿ ಶುಭ ಚಿಹ್ನೆಗಳನ್ನ ನೀವು ಕಾಣುವುದು, ಒಂದು ವೇಳೆ ಕನಸಿನಲ್ಲಿ ಕಸ ಗುಡಿಸೋದು ಅಥವಾ ಆನೆ, ನವಿಲು, ಶಂಖ, ಬಾಳೆಹಣ್ಣು ಅಥವಾ ಗೋಡೆಹಲ್ಲಿ ಏನಾದರೂ ಕಾಣಿಸ್ತಾ ಅಂದ್ರೆ ಇದು ಕೂಡ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ಇದರ ಅರ್ಥ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಅಂತ. ಇನ್ನು 18ನೇದು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು. ಇದರಿಂದ ಶಂಖದ ಧ್ವನಿ ಏನಾದರೂ ಕೇಳಿಸ್ತು ಅಂತಂದ್ರೆ ಇದು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದರ ಅರ್ಥ ನಿಮ್ಮ ಶುಭ ಸಮಯ ಬರಲಿದೆ ಮತ್ತು ಶೀಘ್ರದಲ್ಲಿ ಯಶಸ್ಸು ಮತ್ತು ಧನಲಾಭ ಆಗಲಿದೆ ಅಂತ ಅರ್ಥ. ಇನ್ನು 19ನೇದು ಕಿನ್ನರ ಕಾಣಿಸುವುದು. ಶುಭ ಕಾರ್ಯಕ್ಕೆ ಹೋಗುವಾಗ ಕಿನ್ನರ ಏನಾದರೂ ಕಾಣಿಸಿದರೆ ಇದನ್ನು ಅತ್ಯಂತ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಕಿನ್ನರರಿಗೆ ಕೆಲವು ಹಣವನ್ನು ದಾನ ಮಾಡಬೇಕು. ಕಿನ್ನರರು ನಿಮಗೆ ಕೆಲವು ಹಣವನ್ನು ಮರಳಿಸಿದರೆ ಆ ಹಣವನ್ನು ಜತನವಾಗಿ ಜೋಪಾನವಾಗಿ ಇಟ್ಕೊಳ್ಬೇಕು. ಇದರಿಂದ ಧನವೃದ್ಧಿಯು ಯೋಗವಾಗುತ್ತೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠ ಆಗುತ್ತೆ. ಇನ್ನು 20ನೇದು ಮನೆಯ ಮೇಲ್ಛಾವಣಿಯಲ್ಲಿ ಕೋಗಿಲೆ ಕೂಗುವುದು ಕೇಳಿದರೆ ಇದು ಕೂಡ ಶುಭ ಸಂಕೇತ. ಇದರ ಅರ್ಥ ನಿಮ್ಮ ಧನದಲ್ಲಿ ವೃದ್ಧಿಯಾಗುವುದು ಮತ್ತು ಮನೆಯಲ್ಲಿ ಸಮೃದ್ಧಿ ಬರಲಿದೆ. ಬೆಳಿಗ್ಗೆ ಎದ್ದ ತಕ್ಷಣ 21ನೇದೇನೆಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆಯಲ್ಲಿ ತೆಂಗಿನಕಾಯಿ ದರ್ಶನ ಆದರೆ ಇದರ ಅರ್ಥ ಮಹಾಲಕ್ಷ್ಮಿ ವಿಶೇಷ ಕೃಪೆ ನಿಮ್ಮ ಮೇಲೆ ಆಗಲಿದೆ. ಇದು ಅತ್ಯಂತ ಶುಭ ಸಂಕೇತ. ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿ ಈ ಎಲ್ಲ ಯೋಗಗಳು ನಿಮಗೆ ಬರ್ತವೆ ಅಂತ ಅರ್ಥ. ಈ ಎಲ್ಲ ಮಾಹಿತಿಯನ್ನು ಜನರು ಆಸಕ್ತಿದಾಯಕ ಗಮನದಲ್ಲಿ ಇಟ್ಟುಕೊಂಡು ಒದಗಿಸಲಾಗಿದೆ. ಜ್ಯೋತಿಷ್ಯ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಉಪಾಯಗಳನ್ನು ನಿಮ್ಮ ಆಸ್ಥೆ ಮತ್ತು ವಿಶ್ವಾಸದ ಆಧಾರದ ಮೇಲೆ ಅಳವಡಿಸಿಕೊಳ್ಳಿ. ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಹಕ್ಕನ್ನು ಮಾಡುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾ ಲಕ್ಷ್ಮಿ ಅಂತ ಬರೆಯೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.